ಹಲೋ, ಟ್ರಾಫಿಕ್ ಕ್ಲಿಯರ್ ಮಾಡಿ, ಬೇಗ ಬೇಗ ಗೊತ್ತಾಯ್ತು. ನಾನೇ ಮೇನ್ ನಮ್ಮ ಮನೆಗೆ. ಆಮೇಲೆ ಪಕ್ಕದ ಬಾಲ್ಕನಿ ತಗೊಂಡ್ರೆ ಪಕ್ಕದ ಮನೆ ಆಂಟಿ ಗಂಟ ನಾವು ಮನೆ ಖಾಲಿ ಮಾಡ್ತಾ ಇದೀವಿ. ನಾವ್ ಚೆನ್ನಾಗ್ ಕಾಣ್ತಿಲ್ಲ. ಇದು ಶಾಪಿಂಗ್ ಇವತ್ತಿಗೆ ಮುಕ್ತಾಯ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಇದೊಂದು ವಿಡಿಯೋ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅದಕ್ಕೂ ಮುಂಚೆ ಏನಾರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನಿವತ್ತು ನನ್ನ ತಮ್ಮನ ಜೊತೆ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ. ನಾವು ಇರೋದು ಇವಾಗ ಗೈಸ್, ನಾವು ಖಾಲಿ ಮಾಡ್ತಾ ಇರೋ ಕಾರಣ ಬಂದು ನಮ್ಮ ಮನೇಲಿ 2 ಡಾಗ್ ಇದೆ ಅಲ್ವಾ. ಸೊ ತುಂಬಾ ಕಷ್ಟ ಆಗ್ತಿದೆ. ಆ ಡಾಗಿಂದ ನಮಗೆ ಕಷ್ಟ ಆಗ್ತಿಲ್ಲ, ಬೇರೆಯವ್ರಿಗೆ ಕಷ್ಟ ಆಗ್ತಿರೋವಂಥದ್ದು. ಸೊ ಹಾಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ JP ನಗರ್ಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಫ್ಲ್ಯಾಟ್ ನೋಡಿದ್ದೀವಿ, 3 BHK ಸೇಮ್. ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಮ್ಮ. ಇಲ್ಲೋಡ ನೋಡಿ, ಹೋಗ್ತಾ ಇದ್ದೀವಿ JP ನಗರ್ಗೆ. ಸೊ ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ನಾನು ಈ ಮಂತ್ ಒಳಗಡೆ ಖಾಲಿ ಮಾಡೋಣ ಅಂದ್ಕೊಂಡೆ, ಬಟ್ ಈ ಮಂತ್ ಒಳಗಡೆ ಗೌರಿ ಹಬ್ಬ ಬಂದ ತಕ್ಷಣ ಪಿತೃಪಕ್ಷ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿ ಸತ್ತವರಿಗೆ ಇದು ಮಾಡಿದವ್ರಿಗೆ ಎಲ್ಲ ಎಡೆ ಇಡ್ತಾರಂತಲ್ಲ, ಹಬ್ಬ ಮಾಡ್ತಾರೆ. ನಮ್ಮ ಕಡೆ ಹಬ್ಬ ಮಾಡಲ್ಲ, ನಮ್ಮ ರಿಲೇಷನ್ ಅವ್ರು ಮಾಡ್ತಾರೆ. ಸೊ ಆವಾಗ ನಾನು ಮನೆ ಖಾಲಿ ಮಾಡೋಕ್ಕಾಗಲ್ಲ, ಮನೆಗೆ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ವರಲಕ್ಷ್ಮಿ ಹಬ್ಬ ಆಗಿದ್ದು 1 ವೀಕ್ ಅಂದರೆ ವಿತಿನ್ 12 ಡೇಸಲ್ಲಿ ನಾನು ಇವಾಗ ಖಾಲಿ ಮಾಡಲೇಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅದು ಏನಾದರೂ ಆಗಲಿ ಅಂತ. ಹಾಗೆ ಒಂದು ಯಾವುದಾದ್ರೂ ಸಿಂಗಲ್ ಹೋಮ್ ಇರೋ ಥರ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಲೈಕ್ ಡೂಪ್ಲೆಕ್ಸ್ ಥರ. ಬಟ್ ಯಾಕೋ ನನಗೆ ನಾರ್ಮಲ್ ಈಗ ಸಿಂಗಲ್ ಹೌಸ್ ಇರೋ ಥರದ್ದೆಲ್ಲ ಸೂಟ್ ಆಗಲ್ಲ, ಫ್ಲ್ಯಾಟೇ ಬೇಕಂತ ಹೇಳಿ ಸೊ ಹೋಗ್ತಾ ಇದ್ದೀನಿ. ಸೊ ಏನಾಗುತ್ತೆ ಎತ್ತ ಅಪ್ಡೇಟ್ಸ್ ನಿಮಗೋಸ್ಕರ. ಆ್ಯಂಡ್ ಇನ್ನೊಂದು ಆಮೇಲೆ ಹೇಳ್ತೀನಿ ಅದನ್ನು. ಎಸ್, ಸ್ಟಾಕ್ ಬಂದಿರೋದು ಇದೆ ನೋಡಿ, ಬ್ಲ್ಯಾಕ್ ಮೆನ್ ಪ್ರೈಡ್ ಅಂತೆ. ಸೊ ಈ ಥರ ಇದೆ ಅಪಾರ್ಟ್ಮೆಂಟು. ಒಳಗಡೆ ಹೇಗಿದೆ ಅಂತ ಹೇಳ್ತೀನಿ ಗೈಸ್. ಇವಾಗ ಹೋಗ್ತಾ ಇದೀವಿ ನೋಡಿ, ಸಾಕತ್ತಿರುತ್ತೇನೆ ಇಲ್ಲ. ಲೆಫ್ಟ್ ರೈಟಾ? 2 ಕಡೆಗೆ ಮುಗಿಸಿ ಯಾವ ಕಡೆ ತೆಗೋತಾಗಿರಲಿ. ಫೈನಲಿ ಓಪನ್ ಆಯಿತು. ವಿತ್ ಸ್ಲಿಪ್ಪರ್ ಹೋಗೋದು ಬೇಡ ಅನ್ಕೋತೀವಿ, ಇಷ್ಟ ಆದರೆ ನಾವೇ ಇರಬೇಕಾಗುತ್ತಲ್ಲ. ಮನೇಲೆ ಜಾಸ್ತಿ ಬೇಡ, ಗೈಸ್ ಮನೆ ತೋರಿಸಲ್ಲ, ಇಷ್ಟ ಆದರೆ ಹೋಮ್ ಟೂರ್ ಮಾಡಬೇಕಲ್ಲ ಅದಕ್ಕೆ. ಗೈಸ್ ಮನೆ ಏನೋ ಇಷ್ಟ ಆಯಿತು, ಬಟ್ ನೋಡೋಣ ಹೇಳ್ತೀನಿ. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಮನೆ ಚೆನ್ನಾಗಿದೆ. ಈ ಮನೆಗೆ 30,000 ರೆಂಟ್ ಮತ್ತು 2.5 lakh ಇದು ಅಡ್ವಾನ್ಸ್ ಕೊಡಬೇಕು. ಸೊ ನನಗಿಷ್ಟ ಆಯಿತು, ಯಾಕೋ ನನ್ನ ತಮ್ಮನಿಗೆ ಇಷ್ಟ ಆಗಲಿಲ್ಲ ಅಂತೆ. ಸೊ ಈಗ ನೆಕ್ಸ್ಟ್ ಮನೆ ನೋಡೋಕೆ ಹೋಗಬೇಕು. ಇದು ಒಂದೇ ವ್ಲಾಗ್ ಮಾಡಲ್ಲ, ಬೇರೆ ಮನೆ ಸರ್ಚ್ ಮಾಡೋದು ಎಲ್ಲ ಸೇರಿ ಕೂಡ ಒಂದು ವ್ಲಾಗ್ ಮಾಡುವಂಥದ್ದು. ಬಿಕಾಸ್ ತುಂಬ ಲಾಂಗ್ ಆಗಬೇಕಲ್ವಾ, ಅದಕ್ಕೆ ಅಟ್ಲೀಸ್ಟ್ 2 ಮನೆ ತಡ್ಕೋದಾದ್ರೂ ಮಾಡ್ಬೋದು. ನಂಗಂತೂ ಸಾಕಾಗೋಗ್ಬಿಡಿದೆ. ನನ್ನ ತಮ್ಮನಿಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕೇಳ್ತೀನಿ ತಡೀರಿ. ಇಷ್ಟ ಆಗಿಲ್ಲ ನಾನು ಸ್ವಲ್ಪ ಹಂಗೆ ಇಷ್ಟ ಆಗಿಲ್ಲ. ಹಿಂಗೆ ಅಂದ್ರೆ ಪಕ್ಕದ ಬಾಲ್ಕನಿ ತಗೊಂಡ್ರೆ ಪಕ್ಕದ ಮನೆ ಆಂಟಿ ಗಂಟೆ ಅದಕ್ಕೆ ಇಷ್ಟ ಆಗಿಲ್ಲ. ಏನೋ ಬಾಲ್ಕನಿ ತಗೊಂಡ್ರೆ ಈ ಕಡೆ ವಿಂಡೋ ತೆಗೆದ್ರೆ ಪಕ್ಕದ ಮನೆ ಆಂಟಿ ಕಾಣ್ತಾಳೆ, ಅದಕ್ಕೆ ಇಷ್ಟ ಆಗಿಲ್ಲ. ಚೆನ್ನಾಗಿ ಹೇಳದ್ನ ಗೈಸ್ ನೋಡಿ. ಎಲ್ಲರೂ ಆಂಟಿ ಪಕ್ಕದ ಮನೇಲಿ ಇರಲಿ ಅಂತಂದ್ರೆ ಇವ್ರಿಗೆ ಬೇಡ ಅಂತ ಹೋಗ್ಲಿ ಬಿಡಿ. ಸೊ ಊಟ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಚೆ ಕಡೆ ತಿಂದು ಬೋರ್ ಆಗ್ಬಿಡ್ದ. ಸೊ ಫಸ್ಟು ಮನೆಗೆ ಹೋಗಿ ಅಲ್ಲಿ ತಿಂದು, ಇಲ್ಲಾಂದ್ರೆ ಯಾವ್ದಾರು ಮನೆ ನೋಡೋಕೆ ಹೋಗ್ಬೇಕು. ಗೈಸ್ ನಾನು ತುಂಬ ದಿನದಿಂದ ಈ ಒಂದು ಕೆಫೆಗೆ ಬರಬೇಕಂತ ಅನ್ಕೊತಾ ಇದ್ದೆ, ಜಿಮ್ಗೆಲ್ಲ ಹೋಗ್ಬೇಕಾದ್ರೆ. ಸೊ ಇವತ್ತು ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ. ನೋಡಿ ಫುಲ್ ಮಳೆ. ಗೈಸ್ ಬೇಜಾರಾಗ್ತಿದೆ. ಇವಾಗ ಎಲ್ಲಿ ನೋಡೋದು ಮನೆ? RR ನಗರಲ್ಲಿ ನೋಡ್ಬೇಕು ಗೈಸ್. ಇವಾಗ ನೋಡೋಣ, ಏನು ಗೊತ್ತಾಗ್ತಿಲ್ಲ ಏನು ಎತ್ತ ಅಂತ.
ಮನೆ ಹುಡುಕಿ ಹುಡುಕಿ ಸುಸ್ತಾಗಿದ್ದೀವಲ್ಲ, ಅದಕ್ಕೆ ಕಾಫಿ ಕುಡಿತೀರ ತಾನೆ. ಇವನ್ ಮಗ ಎಲ್ಲ ನಾನೇ ನೋಡ್ಬೇಕು, ಇವನು ಏನು ಮಾಡಲ್ಲ. ನೀನೇನ್ ಮಾಡ್ತೀಯ, ಮನೇಲಿ ಚೆನ್ನಾಗಿರೋದು ಒಂದು ರೂಮ್ ಹುಡುಕತ್ತೀವಿ ಅಷ್ಟೇ. ಗೈಸ್, ನಾನು ಯಾವುದೇ ಮನೆಗೆ ಹೋಗಿದ್ರು ಫಸ್ಟು ವಿತ್ ಅಟ್ಯಾಚ್ ವಾಶ್ರೂಮ್ ಇರೋದೇ ನಾನು ಹುಡುಕೊಳ್ಳೋದು. ನಾನು ಬಿಟ್ಟಿದ್ದು ಇವನಿಗೆ, ಆಮೇಲೆ ನಮ್ಮ ಅಮ್ಮಗೆ ಅಲ್ವಾ. ಈ ಸರ್ ಹಂಗಲ್ಲ, ಈ ಸರ್ ಚೇಂಜ್. ಏನೋ ನೀನು ನಾನೇ ಮೇಯ್ನ್ ನಮ್ಮ ಮನೆಗೆ, ಆಮೇಲೆ ಇವನು. ಬಟ್ ಆ ಮನೆ ಚೆನ್ನಾಗಿತ್ತು ಗೈಸ್. ನಮ್ಮ ಕಿಯಾ ಬ್ರೀಸಿಗೆಲ್ಲ ಸೇಫ್ಟಿ ಇತ್ತು. ಈಗ ಬೇರೆ ಕಡೆ ನೋಡ್ಬೇಕು, ಏನು ಗೊತ್ತಾಗ್ತಾ ಇಲ್ಲ. ಕಾಫಿನೂ ಖಾಲಿ ಆಯಿತು ಗೈಸ್. ಇವಾಗ ನಾವು ಇಲ್ಲಿ ಗೋಪಾಲನ್ ಆರ್ಕೇಡ್ ಮಾಲ್ ಬಂದಿದ್ದೀನಿ. ಜುಡಿಯೋದಲ್ಲಿ ಏನೋ ಆಫರ್ ಇದೆಯಂತೆ, ಒಂದೆರಡು ಟೀ ಶರ್ಟ್ ತಗೊಳ್ಳೋಣ ಅಂತ. ಹಂಗೆ ನನ್ನ ತಮ್ಮಂಗೂ ಕೊಡ್ಸೋಣ ಅಂತ ಅಲ್ವೇನೋ. ಅವನಿಗೆ ಒಂದೇ ಕೊಡ್ಸೋದು, ಜಾಸ್ತಿ ಎಲ್ಲ ಅವನ ಆಸೆ ಪಡಲ್ಲ. ವಿಡಿಯೋನೇ ಮಾಡಿಲ್ಲ ಕಣೋ, ಅವಾಗಿಂದ ಮಾತಾಡಿದ್ದು. ಮಾತಾಡೋಕ್ಕೋಸ್ಕರ ಲಿಫ್ಟಿಗೆ ಬರ್ತೀಯಾ? ಜುಡಿಯೋ ಇಟ್ಸ್ ಫೈನಲಿ ಆಫ್ಟರ್ ಲಾಂಗ್ ಟೈಮ್. ಗೈಸ್, ನನ್ನ ಔಟ್ಫಿಟ್ ನೋಡಿ ಇವತ್ತು. ವೈಟ್ ಪ್ಯಾಂಟಿಗೆ ಥರ ಹಾಕೊಂಡಿದ್ದೀನಿ, ಸುಮ್ಮನೆ ಮನೆ ನೋಡೋಕ್ಕಲ್ವಾ ಅಂತ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೆ. ಬಟ್ ನೋಡಿದ್ರೆ ಇಲ್ಲಿ ಶಾಪಿಂಗ್ ಆಗೋಯ್ತು. ಇದಕ್ಕೆ ಹೀಲ್ಸ್ ಹಾಕಿದ್ದೀನಿ. ಶಾರ ಮಾನ ಮರ್ಯಾದೆ ತೆಗಿಬೇಡ ದಯವಿಟ್ಟು, ಒಂದೇ ಒಂದು ಜೊತೆ ಬಟ್ಟೆ ತಗೋ. ದುಡ್ಡಿಲ್ಲ. ಹಾಂ, 1 ಲಕ್ಷ ಇದಂತೆ. ನೀನು ಅಕೌಂಟ್ ಆಮೇಲೆ ವರ್ಕ್ ಆಗ್ತಿಲ್ಲ ಅಂತ ನನ್ನ ಹತ್ರ ಟಾಸ್ಕ್ ಎಲ್ಲ ಇಸ್ಕೊಂಡ್ರೆ ನೀನು ವರ್ಕ್ ಆಗಿಲ್ಲ ಅಂದ್ರೆ ನೀನೇ ತಾನೇ ಪೇ ಮಾಡಬೇಕಾಗಿರೋದು. ಹಾಂ, ಮಾಡ್ತೀನಿ ನಾನೀಗ. ಗೈಸ್, ಬ್ಯಾಗ್ ದುಡ್ಡೇ ಇಲ್ಲ. ಬ್ಯಾಗ್ ಕರೆಕ್ಟಾಗಿ ತಗೊಳ್ಳಲ್ಲ ಅಂತ ಇಲ್ಲಿ ತಗೊಂಡು ಇದ್ರಲ್ಲೂ ತುಂಬ್ಕೊಂಡು. ಏನಿದೆ ಇದರಲ್ಲಿ? ಬರೀ ಶೂ, ಸ್ಲಿಪ್ಪರ್. ನಿಜ ತಗೊಂಡಿದ್ಯಾ? 3 ಜೊತೆ 200 ರೂಪಾಯಿ ಅಷ್ಟೇ. ಇದು ಏನು 1000 ರೂಪಾಯಿ? ಇದು ಎಲ್ಲ ಹಾ ಆಯ್ತು. ಇದು 800 ರುಪೀಸ್. ಇದು 800, 200 ಇದು ಎಲ್ಲಿ ಟ್ರೈನ್. ಸರಿ, ಪೇ ಮಾಡ್ಬಿಟ್ಟು ಬಾ, ನಾನು ಹೋಗ್ತಾ ಇದ್ದೀನಿ. ಬಾಯ್. ಯಪ್ಪ, ಇಲ್ಲಿ ನೋಡಿ 700 ರುಪೀಸ್ದು 2 ಟೀ ಶರ್ಟ್ ತಗೊಂಡಿದ್ದಾನೆ ಗೈಸ್. ಅದಕ್ಕೆ ಏನು ಮಾಡಿದೆ ಗೊತ್ತಾ, ಇಲ್ಲಿ ಹಾಕ್ಸಿದ್ದೀನಿ ನೋಡಿ, ಪ್ಯಾಂಟು 2 ಹಾಕ್ಸಿದ್ದೀನಿ ನಾನು. ನೋಡಿ, ಇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ ಆ್ಯಂಡ್ ಇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ ನೋಡಿ. ಸೊ ನಾನು ಇವಾಗ ಇಷ್ಟು ತಗೊಂಡಿದ್ದೀನಿ ನೋಡಿ ಗೈಸ್. ಬ್ಲ್ಯಾಕ್ ಕೊಡ್ಲಾ? ಇಲ್ಲ ಕಣೋ, ನೋಡ್ತಾ ಇಲ್ವಾ? ತೂತ ನಿಜ ಇಲ್ಲ. ಚೂರು ಚೆನ್ನಾಗಿ ಕಾಣ್ತಿಲ್ಲ. ಇಲ್ಲಿ ಇಷ್ಟು ಚಿಕ್ಕನಾ? ದಪ್ಪ ತಗೋಣ. ಇದು ಬೇಡ, ಈ ಕಲರ್ ತಗೋ. ಇಲ್ಲೋಡು, ಇದು ಚೆನ್ನಾಗಿದೆ. ಇದು ಒಂದು ಕೊಡಿ, ಓಪನ್ ಮಾಡಿ. ಎಲ್ಲಿ ಅದೇ ಚೆನ್ನಾಗಿತ್ತು. ಚೆನ್ನಾಗಿದೆ, ಇದೇ ಚೆನ್ನಾಗಿದೆ ತಾನೇ, ಕ್ಯೂಟಾಗಿದೆ. ಇದನ್ನ ತಗೊಂಡ್ಬಿಡಿ ಇಬ್ರು. ಇಯರಿಂಗ್ಸ್ ತಗೊಂಡಿರೋದು ಚೆನ್ನಾಗಿ ಕಾಣಿಸ್ತೈತಾ? ಎಂತಾರೋಣ ಇಲ್ಲಿ ನಮ್ ನೋಡೋಣ, ನಮ್ಮಟ್ಟಿಯವ್ರೆ ನಮ್ಗೆ ಹಿಂಗ್ ಮಾಡ್ತಾರೆ. ತರ ಮಾತಾಡ್ಬೇಡ. ಕೇಳ ಯಾವ್ದು ಪೇ ಮಾಡಿ ಹಾಕಿ ಬಿಡಲ್ಲಮ್ಮ. ಇಷ್ಟಕ್ಕೇನೆ ಎಷ್ಟು? 300 ಎಷ್ಟು ಗೈಸ್? ಯಪ್ಪ, ಮಾಲಲ್ಲಂತೂ ವೀಟ್ ದೋಖ ಅಲ್ವಾ? ಶಾಪಿಂಗ್ ಕ್ಲೋಸ್. ಹಂಗಂದ್ರೆ ಮುಗೀತು ಶಾಪಿಂಗ್, ಇವತ್ತಿಗೆ ಮುಕ್ತಾಯ. ಗೈಸ್ ನೋಡಿ ಎಷ್ಟು ತಗೊಂಡಿದ್ದಾನೆ. ತಗೊಳಲ್ಲ ಅಂತ ಹಿಡ್ಕೋ, ತಗೊಳಲ್ಲ ಅಂತ ಹೇಳಿ ನಾನು ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟು ಅವನೇ. 3,300 ರೂಪಾಯಿ. ನಿನಗೆ 3,000 ಕಮ್ಮಿ ಕಣಪ್ಪ, ನನಗಿಲ್ವಲ್ಲ 1 ರೂಪಾಯಿನೂ. ಗೈಸ್, ಇವ್ನು ಏನು ಹೇಳ್ತಾನೆ ಗೊತ್ತಾ? ಆಚೆಗೆ ಬಡಕ್ಕೆ ಬಂದಾಗ ಇವನು ಫೋನ್ಪೇ ಕೆಟ್ಟೋಗ್ಬಿಡುತ್ತಂತೆ. ಅಲ್ಲಿ ಫೋನ್ಪೇಲಿ ದುಡ್ಡಿದ್ರೆ ಅಲ್ವಾ ವರ್ಕ್ ಆಗ. ತೋರ್ಸು, ಡಿಸ್ಪ್ಲೇ ಹೊಡೆದೋಗಿರೋ ಫೋನ್ ಹಿಡ್ಕೊಂಡು ನಾಟಕ ಮಾಡಬೇಡ ಗೈಸ್. ಇವನಿಗೆ ವರ್ಷಕ್ಕೆ 5 ಫೋನ್ ಬೇಕು. ಇವನಿಗೆ 5 ಫೋನ್ ಬೇಕು ವರ್ಷಕ್ಕೆ. ಇವನಿಗೆ ಈ ಫೋನ್ ಯಾವುದು ಅಂತ ಕಮೆಂಟ್ ಮಾಡಿ ಕೇಳಿ ಹೇಳ್ತೀನಿ. ಡಿಸ್ಪ್ಲೇ ಹೊಡೆದೋಗಿರೋ ಫೋನ್ ಅಂತ 15,000 ರೂಪಾಯಿ ಡಿಸ್ಪ್ಲೇ ಅದು. ಓಹೋ, ಯಾವ್ದಪ್ಪ?
ಇನ್ನೇನಾದರೂ ಆಗಲಿ ನನ್ನ ತಮ್ಮನ ಕರ್ಕೊಂಡು ನಾನು ಶಾಪಿಂಗ್ ಬರಲ್ಲ. ಫಸ್ಟೇ ಹೇಳಿದ್ದೆ ಅಲ್ಲೋಗಿ ನನ್ನ ಮನ ಮರಿಯ ತೆಗಿಬೇಡ, ಒಂದೇ ಒಂದು ಟೀ ಶರ್ಟ್ ಕೊಡಿಸ್ತೀನಿ ಅಂತ. ಒಂದು ತಗೊಂಡಿಲ್ಲ. ಅಯ್ಯೋ ನಂಗೆ ಒಂದು ಬೇಡ ಅಂತ ಹೇಳ್ಬಿಟ್ಟು 3,300 ರೂಪಾಯಿ ತೊಗೊಂಡಿದ್ದಾನೆ ನೋಡಿ. ಇಫ್ ಇನ್ ಕೇಸ್ ದುಡ್ಡು ನಿಜ ಇರಲಿಲ್ಲ ಅಂದರೆ ಮುಖ ಶೇಪ್ ಔಟ್ ಹೋಗ್ತಿತ್ತು ತಾನೆ. ನನ್ನ ಅಕೌಂಟಲ್ಲಿ ಇತ್ತು ನೋಡಿ, ನಿನ್ನ ಅಕೌಂಟಲ್ಲಿ ಇತ್ತು. ಅಪ್ಪ ನಿಮ್ಮ ತಮ್ಮದಿರ ಶಾಪಿಂಗ್ ಕರ್ಕೊಂಡು ಹೋಗಲೇಬೇಡಿ. ನನಗೆ ಅನ್ಸುತ್ತೆ ಇವಾಗ ನಂಗೆ ಒಬ್ಬ ಅಣ್ಣ ಇರಬಾರ್ದಿತ್ತ, ಸ್ವಂತ ಅಣ್ಣ, ಅವನು ನನಗೆಲ್ಲ ಖರ್ಚು ಮಾಡ್ತಿದ್ದ ಅಂತ. ನನ್ನ ತಮ್ಮ ಆದರೆ ನಾನೇ ಖರ್ಚು ಮಾಡಿ ಸಾಯ್ಬೇಕು. ಕರ್ಮ. ನಾನೇ ಏನೂ ತೊಗೊಂಡಿಲ್ಲ ಗೈಸ್. ನಾನು ಲಿಪ್ ಬಾಮ್ ತೊಗೊಂಡಿದ್ದೀನಿ, 5 ಲಿಪ್ ಬಾಮ್ ತೊಗೊಂಡಿದ್ದೀನಿ ಗೈಸ್. ನಾನು ಏನೇನು ತೊಗೊಂಡಿದ್ದೀನಿ, ನನ್ನ ತಮ್ಮ ಏನೇನು ತೊಗೊಂಡಿದ್ದಾನೆ ಅಂದರೆ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಆಮೇಲೆ ಎಂಡ್ ಮಾಡ್ತೀನಿ ಬಿಕಾಸ್ ಇದು ಆಲ್ರೆಡಿ 10 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ವಿಡಿಯೋ. ಹಾಗೆ ಓಕೆ. ಹಲೋ, ಟ್ರಾಫಿಕ್ ಕ್ಲಿಯರ್ ಮಾಡಿ, ಬೇಗ ಬರ್ತಾ ಇದ್ದೀನಿ. ಟ್ರಾಫಿಕ್ ಕ್ಲಿಯರ್ ಮಾಡ್ರಿ. ಚಯ್ಯ ಫೋನ್ ಹಿಡ್ಕೊಂಡು ಅಲ್ಲೇ ಮಾಡ್ತಾವನೆ ನೋಡಿ ಗೈಸ್. ಧೂಮಚಲ ಸಂಗತಿ ಸುಂದಿರು ಹಾಕು, ಬರ್ತಾ ಇಲ್ಲ. ನೈನು ಅಂಕು ಧೂಮಚಲ ಬರ್ಬೇಕಂದ್ರೆ ಹಾಕು 9. ನಾನು ಹೇಳಿಲ್ಲ, ನನಗೆ ಗೊತ್ತು 9 ಹಾಕೋರು ಧೂಮಚಲೆ ಸಾಂಗ್ ಬರುತ್ತೆ. ಮೊದಲು 2 ಗೊತ್ತದು. ಇಲ್ಲ ಬಿಡು, 9 ಹತ್ತು. ಇವಾಗ ಅಯ್ಯಥು ಹೋಗ ಸಾಕು ಬಿಡು. ಚಯ್ಯ ಫೋನ್ ಜೊತೆ ಆಟಾಡಿದ್ವಿ. ಮನೆಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಇಲ್ಲ ಅವನೇನೇ ತಗೊಂಡಿದ್ದಾನೆ ಅಂತ ತೋರಿಸ್ತಾರೆ, ನೋಡ್ಬಿಡಿ. ತೋರ್ಸ ಒಂದು ಜೊತೆ ಶೂ. ಓಕೆ, ಜೂಡಿಯೋದಲ್ಲಿ ಆ್ಯಕ್ಚುಲಿ ಕಮ್ಮಿ ಸಿಗುತ್ತೆ, ಬಟ್ ಇವತ್ತು ಯಾಕೋ ಜಾಸ್ತಿ ಆಗಿದೆ ಅನ್ಸುತ್ತೆ, ಗೊತ್ತಿಲ್ಲ. ಬೇಗ ತೋರ್ಸು. ಒಂಚೂರು ಮುಂದೆ ಕುತ್ಕೋ ಹಿಂಗೆ ನನ್ನ ಕಡೆಗೆ. ಓಕೆ, ಕತ್ತೆ ನಾಯಿ ನಿಧಾನ ಹೋಗುವ. ನೋಡಿ ಗಾಯ್ಸ್, 2 ಇನ್ನೂ ಸ್ಲಿಪ್ಪರ್ಸ್ 4 ಜೊತೆ ಆಗಯ್ಯ. ಏನೇನು ಬೇಕೆಲ್ಲ ತುಂಬ ಬಂದ್ಬಿಡಲ್ಲ. ಇದು 4 ಪೀಸ್. ಏನು 4 ಪೀಸ್ ಐತೆ. 4 ಪೀಸ್ ಅಂಡರ್ವೇರ್. ಓಕೆ, ಚೆನ್ನಾಗಿದೆ ಅಲ್ವಾ ಇದು? ಆಕ್ಚುಲಿ ತಗೊಳ್ಳಿ ಬಾಯ್ಸ್, ಚೆನ್ನಾಗಿದೆ. ಅದರಲ್ಲೇ ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಅಲ್ವಾ ಹುಡುಗರಿಗೆ. ಇದು ಶೂಗೆ ಶಾಕ್ಸ್. ಇದೆರಡು ನಂದಲ್ಲ. ಟೀ ಶರ್ಟ್ ನಂದು. ನಮ್ಮ ಅಕ್ಕ ಟೀ ಶರ್ಟ್ ತಗೊಳ್ತೀವಿ ಕರ್ಕೊಂಡು ಹೋಗಿ, ನನಗೆ ಟೀ ಶರ್ಟೇ ಕೊಡ್ಸಿಲ್ಲ ಗೈಸ್. ಅದ್ರಲ್ಲಿ ಇದು ನಿನಗೆ ತಗೊಂಡಿರೋದು ಕಣೋ ಟೀ ಶರ್ಟು. ಅದಾದ್ಮೇಲೆ ನಾನು ಇದು 5 ಸೆಟ್ ಇದನ್ನ 5 ತಗೊಂಡಿದ್ದೀನಿ. ಅದು ಎಷ್ಟು ಗೊತ್ತಾ, ಒಂದು ಬರೀ 49 ರೂಪೀಸ್ ಇಷ್ಟೇ. ಸೊ ಇಷ್ಟು ಶಾಪಿಂಗ್ ಮಾಡಿದೀವಿ. ಅಷ್ಟೇನಾ ಅಲ್ಲೆಲ್ಲ ರಿಟರ್ನ್ ಹಾಕ್ಬಿಟ್ಟಲ್ಲ ಅಷ್ಟೇ ಗೈಸ್. ನೋಡಿ ಇಷ್ಟು ತಗೊಂಡಿರೋದು, ಇಷ್ಟಕ್ಕೇನೆ ಟೀ ಶರ್ಟ್ ರಿಟರ್ನ್ ಹಾಕ್ಬಿಟ್ಟಿದ್ದಾರೆ. ದುಡ್ಡೇನೆ ತಗೊಂಡಿರೋದು ಅಂತವ್ರೆ ಗೈಸ್. ಏನ್ ಗೊತ್ತಾ, ಆಕ್ಚುಲಿ ಇವು ಮನೆ ಖಾಲಿ ಮಾಡಕ್ಕೂ ಮುಂಚೆ ನನ್ನ ತಮ್ಮಂದು ವಾರ್ಡ್ರೋಬ್ ಟೂರ್ ಮಾಡ್ತೀನಿ ಗೈಸ್. ನೋಡಿದ್ರೆ ನಿಜವಾಗ್ಲೂ ನೀವು ಕಮೆಂಟಲ್ಲೇ ಉಗಿತೀರ, ಇವನಿಗೆ MNC ಕಂಪನಿಗೆ ಹೋಗೋನು ತಗೊಳಲ್ಲ ಏನು. ಆ್ಯಕ್ಚುಲಿ CM ಹತ್ರ ಅಷ್ಟು ಜೊತೆ ಬಟ್ಟೆ ಇಲ್ಲ ಅನ್ಸುತ್ತೆ, ಅಷ್ಟು ಪ್ಯಾಂಟು ಅಷ್ಟು ಶರ್ಟು. ನೀವು ಹೋಮ್ ಟೂರ್ ಮಾಡಿದಾಗ ನೀವೇ ಹೇಳ್ತೀರಾ ಗೈಸ್. ಆ್ಯಕ್ಚುಲಿ ನನ್ನ ತಮ್ಮಂದು ವಾರ್ಡ್ರೋಬ್ ಟೂರ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನಾಳೆ ಮಾಡೋಣ, ಡನ್. ಫುಲ್ ತಿನ್ಕೊಂಡು ಇದೊಂದು ತಿನ್ನಕ್ಕೆ ಬಂದವನು ಇಲ್ಲಿ ಬೆಂಗ. ನಾವು ನಮ್ಮ ಒಟ್ಟಿಗಿರೋದನ್ನೇ ಮಾತಾಡ್ತಲ್ಲ, ಇನ್ನು ಅವನ ಹತ್ರ ಅವ್ನು ನಮ್ಮದ್ರಿಂದ ಬೀಳಕ್ಕಾಗಲಿ. ಹಂಗಲ್ಲ, ವಿಡಿಯೋದಲ್ಲೆಲ್ಲ ನಾನು ಸ್ಮೋಕೆ ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಂದು ಸ್ಮೋಕ್ ಮಾಡ್ತಾರೆ ಗೈಸ್. ನಾನು ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ, ನನ್ನ ತಮ್ಮ ವೆಜ್ ಬರ್ಗರ್ ಆರ್ಡ್ರ್ ಮಾಡಿದ್ದಾನೆ, ಮತ್ತು ಆಲೂ ಟಿಕ್ಕಿ ಬರ್ಗರ್ ಆರ್ಡ್ರ್ ಮಾಡಿದ್ದಾರೆ ಇನ್ನೊಬ್ಬರು. ನಾನು ಡಬಲ್ ಚೀಸ್ ಆರ್ಡ್ರ್ ಮಾಡಿದ್ದೀನಿ, ನಾನು ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ. ಔಟ್ ಬರ್ಗರ್ ಕೋಲ್ಡ್ ಕೊಡಿ. ಈಸ್ ಬರ್ಗರ್ ರೆಡಿ.
ಇದು ನಂದಲ್ಲ, ಇದು ಬೇರೆಯವ್ರದ್ದು. ತಿನ್ನು. ಆ್ಯಕ್ಚುಲಿ ನಾನು ತಿನ್ನೋದು ಜಾಸ್ತಿ ವೀಡಿಯೋ ಮಾಡಲ್ಲ, ಕೇಳು ಹೊಟ್ಟೆ ನೋವು ಬರುತ್ತೆ ಅಂತ. ಬಟ್ ಫಸ್ಟ್ ಟೈಮ್ ನನ್ನ ತಮ್ಮ ಅಲ್ವ, ನನ್ನ ತಮ್ಮಂಗೆ ಬೇಕಾದ್ರೆ ಹೊಟ್ಟೆ ನೋವು ಬರಲಿ. ತಿನ್ನು, ಮೆಸೇಜ್ ಮಾಡುವೆ ಬೇಗ. ಅವ್ನ ಜಗಡಿ ತೋರಿದಿಲ್ಲ ಚೆನ್ನಾಗಿ ಪರಿಚಯ ನಮಗೆ. ಚೆನ್ನಾಗೈತೆ ಸರ. ಕೈಸೂರು ಚೆನ್ನಾಗಿ ತಿಂತವ್ರೆ, ನಂಗೆ ಇನ್ನೂ ಬಂದಿಲ್ಲ ಪಿಜ್ಜಾ. ಜಾಸ್ತಿ ತಿಂತದೆ. ಪಾನಿಪುರಿ ತಿಂದೆ, ಆದ್ರೂ ತುಂಬ ಹೊಟ್ಟೆ ಹಸಿತಿದೆ. That's finally pizza ready. Double cheese. ನಿಜವಾಗ್ಲೂ ನಾನು ಇಷ್ಟು ತಿನ್ನಲ್ಲ ಅಂತ ಗೊತ್ತಾಗೋಯ್ತು ಬಿಡು ತಾನೇ. ಐ ಹೇಟ್ ಟೊಮೆಟೊ. ಸರ್ ಫ್ಲೇಕ್ಸ್ ಕೊಡಿ, ಚಿಲ್ಲಿ ಬೇಡ, ಪೆಪ್ಪರ್. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಹತ್ರ ನಿಯರ್ ಬೈ ಇರೋದಿದು. ಒಂದ್ಸಲ ಓಪನ್ ಆಗಿ ತುಂಬ ದಿನ ಆಯಿತು, ಟೇಸ್ಟ್ ಮಾಡೋಣ ಅಂತ ಇವತ್ತು ಬಂದ್ವಿ. ಚಲೋ ಚೆನ್ನಾಗಿದೆ. ನಾನು ಜಾಸ್ತಿ ತಿನ್ನಲ್ಲ, ಇವನಿಗೆ ಕೊಟ್ಟಿದ್ದೀನಿ, ಅವ್ರಿಗೂ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್ ನನ್ನ ತಮ್ಮ ತಿನ್ನೋಣ ಅಂತ ಚೆನ್ನಾಗಿ ನುಂಗ್ತಾನೆ. ವೇಸ್ಟ್ ಆಗ್ಬಿಡಲ್ವಾ? ಓಕೆ ಗೈಸ್, ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ, ನಾನು ಮತ್ತೆ ನನ್ನ ತಮ್ಮ. ಚಾಚಾ, ಬಾಯ್ ಬಾಯ್. ಬಾಯ್ ಬಾಯ್.